ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ಬೆಳಿಗ್ಗೆ ಎದ್ದು ಬ್ಲ್ಯಾಕ್ ಟೀ ಮಾಡ್ತಾಯಿದ್ದೀನಿ, ಜೊತೆಗೆ ರಾಗಿ ರೊಟ್ಟಿ, ರಾಗಿ ದೋಸೆ ಹಾಕಿದ್ದೀನಿ. ಇದನ್ನು ಏನು ಮಾಡ್ಬಿಟ್ಟಿದ್ದೀನಿ ಅಂದರೆ ಕಾಯ್ದೇನೆ ಹಾಕ್ಬಿಟ್ಟಿದ್ದೀನಿ. ಅದು ಹೇಳ್ತಾನೆ ಇಲ್ಲ. ಕಾಯ್ದೇನೆ ರೊಟ್ಟಿನೋ ಇಲ್ಲ ದೋಸೆ ಹಾಕಿದ್ರೆ ಇದೇ ಥರ ಆಗೋದು, ಬರೋದೇ ಇಲ್ಲ. ಚೆನ್ನಾಗಿ ಕಾದ್ಮೇಲೆ ಕಾದ್ಮೇಲೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ನಾನಿವಾಗ ಬ್ಲ್ಯಾಕ್ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಇದನ್ನು ತೆಗೆದು, ಇದು ವೇಸ್ಟ್ ಇದೆ, ಬರಲ್ಲ, ಇದು ತೆಗೆದುಬಿಟ್ಟು ಬೇರೆ ಹಾಕ್ತೀನಿ. ನೋಡಿ, ನಮ್ಮ ಮನೆಯವ್ರಿಗೆ ಇಲ್ಲೇ ಪರಂಗಿನ ಕಟ್ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಇತ್ತು, ಇದನ್ನು ಇವಾಗ ಕಟ್ ಮಾಡ್ಕೊಂಡು ಹೋಗ್ತೀನಿ. ಇವಾಗ ನಾಳೆಗೆ ರೆಡಿ ಮಾಡಿದ್ದೀನಿ. ಏನು ಹೆಸ್ರು ಕಾಳು ನೆನೆಸಿದ್ದೀನಿ ಮತ್ತು ಹುರುಳಿಕಾಳು ನೆನೆಸಿದ್ದೀನಿ, ಎರಡು ಬೇರೆ ಬೇರೆ ನೆನೆಸಿದ್ದೀನಿ. ಇದನ್ನು ಇವಾಗ ರಾತ್ರಿ ಕಟ್ಟಿದ್ರೆ ನಾಳೆ ಬೆಳಗ್ಗೆಗೆ ಮೊಳಕೆ ಬರುತ್ತೆ. ಆವಾಗ ನಾಳೆ ಮೊಳಕೆ ಕಾಳು ಸಾಂಬಾರು ಮಾಡ್ಬೋದು. ನೋಡಿ, ಕಾಯ್ದೇನೆ ಹಾಕಿದ್ರೆ ಹಿಂಗೆ ಆಗೋದು, ರೊಟ್ಟಿ ಬರೋದೇ ಇಲ್ಲ, ಅಂಟ್ಕೊಂಡ್ಬಿಡುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಈರುಳ್ಳಿ ತಿಕ್ಕಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ. ಯಾವುದೇ ದೋಸೆಗಾದರೂ ಈರುಳ್ಳಿ ತಿಕ್ಕಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಕಾದ್ಮೇಲೆ ಒಂದು ಸ್ವಲ್ಪ ಈರುಳ್ಳಿ ತಿಕ್ಬಿಟ್ಟು ಹಾಕಿದ್ರೆ ದೋಸೆ ಎಷ್ಟು ಚೆನ್ನಾಗುತ್ತೆ ಗೊತ್ತಾ. ಕಾಯ್ದೇನೆ ಹಾಕಿದ್ರೇ ಹಂಗೆ ಬೇಗ ಬರಲ್ಲ, ಕಿತ್ತೋಗುತ್ತೆ. ನಾನಿವಾಗ ಬ್ಲ್ಯಾಕ್ ಟೀ ಕುಡಿತಾ ಇದ್ದೀನಿ. ನಮ್ಮ ಬೆಕ್ಕು ಅವ್ರ ಅಮ್ಮನ ಹತ್ರ ಹಾಲು ಕುಡಿತಾ ಇದೆ, ನಾನು ಬ್ಲ್ಯಾಕ್ ಟೀ ಕುಡಿತಾ ಇದ್ದೀನಿ. ಹಾಯ್, ಕೆಳಗೆ ಕೂತಿದ್ರಿ, ಇಷ್ಟು ಬೇಗ ಮೇಲೆ ಕೊಟ್ಟೋದ್ರಾ ಇಬ್ರುವೆ? ಹಾಂ, ಓಯ್ ಬಟಾಣಿ, ಓಯ್. ಇವಾಗ ಸ್ನಾನಕ್ಕೆ ನೀರು ಕಾದವೆ, ಕುಡಿದ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ನಾನು ಡ್ಯೂಟಿಗೆ ಹೊರಡ್ಬೇಕೀಗ ಅಂಗಡಿಗೆ. ನಮ್ಮ ಯಜಮಾನ್ರಿಗೆ ಇಲ್ಲೇ ರೊಟ್ಟಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಒಂದು ಕಟ್ಟು ಸೊಪ್ಪು ತೊಗೊಂಡೋಗ್ತೀನಿ. ಹೋಗ್ಬೇಕಾದ್ರೆ ಸೊಪ್ಪು ತೊಗೊಂಡೋಗಿ ಪಲ್ಯ ಮಾಡಿಕೊಡ್ತೀನಿ. ಸಕ್ಕರೆ ಹಾಕೊಂಡು ಕಾಫಿ ಕುಡಿಯೋದ್ರ ಬದಲು ಈ ಥರ ಟೀ ಕುಡಿದ್ರೆ ತುಂಬ ಒಳ್ಳೆಯದು. ನನಗೆ ಟೀ ಬಿಟ್ಬಿಟ್ಟು ಬ್ಲ್ಯಾಕ್ ಟೀ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಏನು ಉಪಯೋಗ ಆಗಿದೆ ಅಂದರೆ, ತುಂಬ ಗ್ಯಾಸ್ ಟ್ರಬಲ್ ಇತ್ತು. ಸರಿಯಾಗಿ ಊಟ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾವಾಗಲೂ ಹೊಟ್ಟೆ ತುಂಬಂಗೆ ಇರ್ತಿತ್ತು, ಒಂಥರ ಗ್ಯಾಸ್ಗೆ ಹೊಟ್ಟೆ ಉಬ್ಬರಿಸ್ಕೊಂಡಂಗೆ ಇರ್ತಿತ್ತು ಯಾವಾಗಲೂ. ಇದನ್ನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದೆಲ್ಲ ಸ್ಟಾಪ್ ಆಯಿತು. ಅದಕ್ಕೆ ಇದನ್ನು ಇವಾಗ ರೂಢಿ ಮಾಡ್ಕೊಂಡಿದ್ದೀನಿ. ಯಾವಾಗಾರು ಒಂದೊಂದ್ಸಲ ನೆನೆಸ್ಕೊಬಿಡ್ತೀನಿ, ಟೀ ಹಾಲು ಹಾಕಿ ಸಕ್ಕರೆ ಹಾಕಿ ಮಾಡೋದು, ಅದನ್ನು ಮಾಡಿ ಕುಡಿತೀನಿ. ನಾನಿವಾಗ ಬೇಕ್ರಿಗೆ ಬಂದಿದ್ದೀನಿ. ಬಂದಿದ ತಕ್ಷಣ ದೀಪನೇ ಹಚ್ಚೋದು ನಾನು. ಆದರೆ ಏನು ಫುಲ್ ಗಲೀಜಾಗೋಗಿತ್ತು. ಅದನ್ನು ನೋಡ್ತಾ ದೀಪ ಹಚ್ಚೋಕ್ಕಾಗಲಿಲ್ಲ. ಅದಕ್ಕೆ ಫಸ್ಟೇ ಒರೆಸ್ಬಿಟ್ಟು ಆಮೇಲೆ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಒರೆಸ್ಕೊತಾ ಇದ್ದೀನಿ. ಇವಾಗ ಒರೆಸ್ಬಿಟ್ಟು ದೀಪ ಹಚ್ಚಾಯಿತು. ಅಪ್ಪ, ಮನೇಲಿ ಹೆಚ್ಕಟ್ಟ ಕ್ರೀಮ್ ಹಾಕೊಂಡು ಬಂದಿರ್ತೀನಿ. ಇಲ್ಲಿಗೆ ಬಂದು ಸ್ವಲ್ಪ ಕಸ ಹೊಡೆದ್ಬಿಟ್ಟು ಒರೆಸ್ಬಿಟ್ರೆ ಸಾಕು, ಫುಲ್ ಮುಖನೂ ಪುನಃ ಸ್ನಾನ ಮಾಡ್ದಂಗೆ ಆಗೋಯ್ತು. ಎಲ್ಲ ಆದಮೇಲೆ ಸೊಪ್ಪಿನ ಪಲ್ಯ ಕೂಡ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ರೊಟ್ಟಿ ಮಾಡ್ಕೊಂಡು ರಾಗಿ ದೋಸೆನ. ಇದಕ್ಕೆ ಪಲ್ಯ ಬೇಕಿತ್ತು, ಒಂದು ಕಟ್ಟು ಪಾಲಕ್ ಸೊಪ್ಪು ತಂದಿದ್ದೆ, ಅದನ್ನು ಪಲ್ಯ ಮಾಡ್ತಾಯಿದ್ದೀನಿ. ಇವಾಗ ನೀರಿನಂಶ ಎಲ್ಲ ಚೆನ್ನಾಗಿ ಹಿಂಗವರೆಗೂ ಮಾಡಿಬಿಟ್ಟು ಆಮೇಲೆ ಮೊಟ್ಟೆ ಹಾಕಬೇಕು. ಅದ್ರ ಜೊತೆಗೆ ಏನೇ ಹಾಕಿದರೆ ಅದು ನೀರು ಬಿಟ್ಕೊಳ್ಳುತ್ತೆ. ನೋಡಿ, ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾನು ಶುಕ್ರವಾರ ಮಂಗಳವಾರ ಅಂಗಡಿಗೆ ತಪ್ಪದೆ ಧೂಪ ಹಾಕ್ತೀನಿ. ಇದೆಲ್ಲ ಧೂಪ ಹಾಕಾದ್ಮೇಲೆ ಅದರಷ್ಟೊತ್ತಿಗೆ ನೀರೆಲ್ಲ ಹಿಂಗಿತ್ತು ಸೊಪ್ಪಿಂದು. ಆಮೇಲೆ ಈಗ ಮೊಟ್ಟೆ ಹೊಡಿತಾ ಇದ್ದೀನಿ. ಇದಕ್ಕೆ ಫಸ್ಟೇ ಹೊಡಿಬಾರ್ದು, ಎಲ್ಲ ಸೊಪ್ಪಿನ ಜೊತೆಗೆ ಹಾಕ್ತೀವಲ್ಲ ಅದೇ ಥರ ಇದಕ್ಕೆ ಹಾಕಿದ್ರೆ ನೀರು ಬಿಟ್ಕೊಳ್ಳುತ್ತೆ. ಜೊತೆಗೆ ಒಂದು ಸೌತೆಕಾಯಿ ಮತ್ತು ಫ್ರೆಂಡ್ಸ್, ನಮ್ಮ ಮನೆಯವ್ರಿಗೆ
ಸೊಪ್ಪಿನ ಪಲ್ಯ, ಪರಂಗಿಹಣ್ಣು, ಸೌತೆಕಾಯಿ, 1 ಕ್ಯಾರೆಟು ಮತ್ತು ಇದು ರಾಗಿ ದೋಸೆ 2 ತೆಳ್ಳಗಿರೋದು ಇಷ್ಟನ್ನು ಕೊಡ್ತಾಯಿದ್ದೀನಿ. ಆಮೇಲೆ 1 ಗ್ಲಾಸ್ ಮಜ್ಜಿಗೆ ಅಲ್ಲೇ ಇಟ್ಟಿದ್ದೀವಿ. ಮಜ್ಜಿಗೆ ಇಷ್ಟನ್ನು ಇವಾಗ ಬೆಳಗ್ಗೆಗೆ ಕೊಡ್ತಾಯಿದ್ದೀನಿ. ನೀವು ಕೊಡ್ತಾಯಿದ್ದೀನಿ ನನಗೆ ಟೈಮ್ ಆಯಿತು. ನನಗೆ ತಿನ್ನಕ್ಕೆ ಮಾಡ್ಕೊಂಡಿದ್ದೀನಾ? ನಾವು ಮಾಡ್ಕೊಂಡಿದ್ದೆ ಸ್ಟಾರ್ಟು. ಸಾಕಾ ಕೊಟ್ಟಿರೋದು ಊಟ? 2 ಜನ ಸಾಕಾಗತ್ತಾ? ಹಣ್ಣುಗಳು ಬೇರೆ ಹಣ್ಣುಗಳು, ಹ್ಞೂ ಪಾಲಕ್ ಮತ್ತೆ ಗೊತ್ತಿನ ಖಾಲಿ ಮಾಡೋದು ಇಡೀ ಆಗ್ಬಿಡ್ತದೆ. ಅದೇ ಹೆವಿ ಆಗುತ್ತಾ? ಅವ್ನಿಗೇನು ಕೇಳು, ಒದ್ದಾಡ್ತಾನೆ. ಸೆಕೆ ಅಂತೆ ಎ ಸಿ ಹಾಕ್ತು. ಅವನಿಗೂ ಸೆಕೆ. ಹಾಂ, ಒದ್ದಾಡ್ತಾವನೆ. ಏನು ನಿನ್ನ ಪ್ರಾಬ್ಲಮ್ಮು? ಏನು ಮಯ್ಯ ಅನ್ಕೊಂಡು ಅಲ್ಲೋಗ ಆಚೆಲ್ಲೋಗಿ ಮಲ್ಕೋಗೋ, ತಣ್ಣಗಾಯ್ತದೆ. ಇವಾಗ ಅವ್ರಿಗೆ ಕೊಟ್ಟಾಯ್ತು, ಇವಾಗ ನಾನು ತಿಂತೀನಿ. ಹಣೆಲಿರೋದೆಲ್ಲ ಅಳಿಸೋಗೈತಿ. ಇಲ್ಲಿ ಬರೋಷ್ಟೊಳಗೆ ನಾನು ಇನ್ನೊಂದ್ಸಲ ಸ್ನಾನ ಮಾಡ್ದಂಗೆ ಆಯ್ತು. ಇವಾಗ ಮುಖಕ್ಕೆ ಕ್ರೀಮು ಗೀಮು ಹಚ್ಕೊಂಬಂದಿರ್ತೀನ, ಇಲ್ಲಿ ಬಂದು ಕಸ ಇಲ್ಲಿ ಬರೀ ಕಸ ಏನು ಕೆಲಸ ಮಾಡೋದು ಬೇಡ, ಒಳಗಡೆಗೆ ಬಂದ್ಬಿಟ್ಟು ಆ ಓನ್ ಹತ್ರ ನಿಂತ್ಕೊಂಬಿಟ್ರೆ ಫುಲ್ಲೆಲ್ಲ ಬೇರು ಇಳಿದ್ಬಿಡುತ್ತೆ. ನಮ್ಮ ಮನೆಯವ್ರ ಥರ ಯಾವ ಕ್ರೀಮು ಹಚ್ಕೊಬರ್ಬಾರ್ದು. ಇದು ನ್ಯಾಚುರಲ್ ಬ್ಯೂಟಿ, ನ್ಯಾಚುರಲ್ ಫಿಗರ್. ಕ್ರೀಮ್ ಹಾಕಲ್ಲ, ಪೌಡರ್ ಹಾಕಲ್ಲ, ಒಂದು ಸೋಪು, ಓನ್ಲಿ ಸೋಪು. ಅದು ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ. ಯಾವ ಸ್ಕಿನ್ ಪ್ರಾಬ್ಲಮ್ಮು ಇಲ್ಲ. ನೋಡಿ ಹೆಂಗಿದ್ದಾರೆ. ಇದ್ರ ಜೊತೆಗೆ ಇವಾಗ ಫುಲ್ಲು ಇದು ಸಣ್ಣ ಆಗ್ಬಿಟ್ಟು, ಯಾರು ತಮಿಳ್ ಆಕ್ಟ್ರು ವಿಜಯ್ ಥರ ಆಗ್ಬೇಕಂತೆ ಇವಾಗ. ಅವಾಗ ಹಂಗೆ ಕರೀತಿದ್ರು, ಯಾವಾಗ ಒಂದು 20 ವರ್ಷ 25 ವರ್ಷದ ಇವರಿದ್ದಾಗ ಸೇಮ್ ಹಂಗೆ ಅವರೇ ಅಂತ ಇದ್ರು. ಆಮೇಲೆ ತಗಪ್ಪ ನಮ್ಮ ಕನ್ನಡ ಆ್ಯಕ್ಟ್ರು ದೊಡ್ಡಣ್ಣ ಆದಂಗೆ ಆಗೋದ್ರು. ಅದಕ್ಕೆ ಇವಾಗ ಅವ್ರು ಹಳೆ ಲವಲ್ಲಿ. ಹಾಯ್ ಫ್ರೆಂಡ್, ಕೆಲಸ ಮುಗಿತು, ಹೋಗ್ತಾ ಇದ್ದೀನಿ. ಈಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು 6 ಗಂಟೆಗೆ ಬರ್ತೀನಿ. 6 ಗಂಟೆಗೆ. ಇಲ್ಲಿ ನೋಡು, ಇವತ್ತು ಯಾವಾರ ಹೇಳು? ಮಂಗಳವಾರ. ಮಂಗಳವಾರನೋ ಬುಧವಾರನೋ? ಮಂಗಳವಾರ. ಹೋಗ್ಬಿಟ್ಟು ಸ್ನಾನ ಮಾಡಿ ದೀಪ ಹಚ್ಬಿಡು. ಸ್ನಾನ ಮಾಡಲ್ವಾ? ಈಗ ಬೇಡ, ಸಾಯಂಕಾಲಕ್ಕೆ. ನಾನು ಇವತ್ತು ಬುಧವಾರ ಅನ್ಕೊಬಿಟ್ಟಿದ್ದೀನಿ, ಮಂಗಳವಾರ ಅನ್ಕೊಂಡಿಲ್ಲ, ಬುಧವಾರ ಅನ್ಕೊಬಿಟ್ಟಿದ್ದೀನಿ. ವಾರನೇ ಗೊತ್ತಿಲ್ಲ ಇವತ್ತು. ಅಲ್ಲಿಗೆ ಹೋಗು. ಇದು ಬುಕ್ಸ್ ತಂದಿದೆ, ಬೈಲಿ ಒಂದು 2 ನಿಮಿಷ. ಅದೇನೇನು ಕೊಟ್ಟಿದ್ದಿ ಖರ್ಚು ಹೇಳು. ಎಲ್ಲ ಬುಕ್ಸ್ ಇತ್ತಗೊಂಡ ಪೆನ್ನ ಫ್ರೆಂಡ್ಸ್, ಇದು ಏನೋ ಗೊತ್ತಾ, ಇದು ನಾವು ಮನೆ ಕಟ್ಟೋಕ್ಕೆ ಎಷ್ಟೆಷ್ಟು ಖರ್ಚು ಮಾಡ್ತಾ ಇದ್ದೀವಿ ಅನ್ನೋದನ್ನ ಬರೀತಾ ಇದ್ದೀನಿ ಇದರಲ್ಲಿ. ಅದಕ್ಕೆ ಇದು ಮನೇಲೇ ಇಟ್ಟಿದೆ. ಸುಮಾರು ದಿನದಿಂದ ಬರೀಬೇಕು ಅಂದ್ಕೊಂಡು ಇದು ಕರೆಕ್ಟಾಗಿ ಸಿಕ್ಕೇ ಇರಲಿಲ್ಲ. ಅದಕ್ಕೆ ಇವತ್ತು ಅಂಗಡಿಯೇ ತಗೊಂಡ್ಬಿಟ್ಟಿದ್ದೀನಿ, ಇಲ್ಲೇ ಬರೆಯೋಣ ಅಂತ. ಅಲ್ಲಿ ಫೋನ್ ಪೇ ತೆಗಿ ಬರದೇ ಕೊಟ್ಟಿರೋದು. ಮೇಸ್ತ್ರಿಗೆ ಎಷ್ಟು ಕೊಟ್ಟಿರೋದು? ಅದೇ ಫೋನ್ ಪೇ ತೆಗಿ, ಫೋನ್ ಪೇ ತಾನೇ ಕಳಿಸಿರೋದಲ್ಲ. ಫೋನ್ ಪೇ ಆಗಬೇಕಾ? ಇದಕ್ಕೆ ಇವ್ರಿಗೆ ಎಷ್ಟು ಕೊಟ್ಟಿರಿ? ಪ್ಲಂಬರ್ಗೆ ಎಷ್ಟು? ಫ್ರೆಂಡ್ಸ್, ನಮ್ಮ ಮನೆಯವರು ನನಗೋಸ್ಕರ ಕಬ್ಬಿನ ಹಾಲು ತಂದವ್ರೆ. ನಾನು ಕೂಡ ಚೆನ್ನಾಗಿ ಮಾಡ್ತಾನೆ. ಮತ್ತೆ ಇವತ್ತು ಮಧ್ಯಾಹ್ನ ನೀರು ಐಸು ಹಾಕಲ್ಲ, ನೀರು ಹಾಕಲ್ಲ. ಹಂಗೆ ಕಬ್ನ ಕೊಡ್ತಾನೆ. ಅವರು ಮಧ್ಯಾಹ್ನ ಊಟಕ್ಕೆ ಕಬ್ನಲ್ಲಿ ಕುಡಿದ್ರಂತೆ. ಮತ್ತೆ ಇನ್ನೇನು ತಿಂದೆ? ಅಷ್ಟೇನಾ? ದ್ರಾಕ್ಷಿ ತಿಂದಂತೆ, ಅಷ್ಟೇ ಸಾಕು. 20 ರೂಪಾಯಿ ದ್ರಾಕ್ಷಿ, 20 ರೂಪಾಯಿಗೆ ಕಬ್ಬಿನ ಹಾಲು ಕುಡ್ಕೊಂಬಂದವ್ರೆ. ಅದೇ ಮುಗೀತು ಮಧ್ಯಾಹ್ನ ಡಯಟ್. ಇದು ನನಗೆ ಜ್ಯೂಸ್ ತಂದವ್ರೆ. 20 ರೂಪಾಯಿಗೆ ಎಷ್ಟು ಕೊಟ್ಟಾರ? ಗೊತ್ತಾ? ಹಾಕು ಕುಡಿಯೋದ
ನಾವಲ್ಲೋಗಿ ಕುಡಿದ್ರೆ ಇದು ಇಷ್ಟೇ ಕೊಡೋದು 20 ರೂಪಾಯಿಗೆ, ಪಾರ್ಸಲು ಜಾಸ್ತಿ ಕೊಟ್ಟವ್ರೆ. ಪಾಸ್ ಅಂದ್ರೆ ಸ್ವಲ್ಪ ಹೆಚ್ಚಾಗಿ ಹೋಯ್ತಾರೆ. ಚೆನ್ನಾಗಿರುತ್ತೆ, ನಿಂಬೆಹಣ್ಣು ಹಾಕ್ತಾರೆ, ಶುಂಠಿ ಹಾಕ್ತಾರೆ, ಸಖತ್ತಾಗಿರುತ್ತೆ. ರಾಜನ ಕುಂಟೆಗೆ ಹೋಗೋರು ಅಲ್ವಾ, ಅವ್ರ ಹೆಸರು ಮರ್ತೋಗುತ್ತೆ. ಬರಲಾ ಬೇಗ ಕಳಿಸ್ತಾ ಇದೆಲ್ಲ ಖುಷಿಗೆ ಬರಲ್ಲ. ಬೇಗ ಅಡುಗೆ ಮಾಡುವಂತ ಕಡೆ ಮಾಡಬೇಡ, ಮಕ್ಕಳ ಆಯ್ತು ಆಯ್ತು ತಗೊಳ್ರಿ, ಬತ್ತಿ 10 ಗಂಟೆಗೆ ಯಾಕೆ 9 ಗಂಟೆಗೆ ರೆಡಿ ಮಾಡ್ತೀನಿ. ಬನ್ನಿ, ಬಾ ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬಾ. ನೀನಿಲ್ ಬಾ, ಇಲ್ಲಿ ಬಾ, ನೀನಿಲ್ ಬಾ, ಇಲ್ಲಿ ಬಾ, ಇಪ್ಪಿಟ್ಟೆ, ನೀನಿಲ್ ಬಾ, ಇಲ್ಲಿ ಬಾ, ಇಲ್ಲಿ 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 ಹಾಕಿದ್ದೀನಿ ನೋಡಿ ನಿನಗೆ. ಹಾಂ ತಿನ್ನು. ನೀನು ಅಲ್ಲೋಲ್ಲ, ನಿಮ್ಗೆ ಇಲ್ಲ ಹಾಕಿಲ್ವಾ? ಇಲ್ಲಿ ಬಾ, ಇಲ್ಲಿ 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 ತಿನ್ನು, ಇಲ್ಲಿ ಇಲ್ಲಿ ತಿನ್ನು, ಕಾಣಲ್ವಾ ಕಣ್ಣು? ಇಲ್ಲಿ ತಿನ್ನು ನೀನು. ಬಾ ತಿನ್ನು, ಇಲ್ಲಿ ನಿಧಾನಕ್ಕೆ ತಿನ್ನು. ಗಬ ಗಬನ್ ತಿಂತಾನೆ. ಫ್ರೆಂಡ್ಸ್, ಇವಾಗ ಅಡುಗೆ ಮಾಡೋಕ್ಕೆ ಬೇಗ ಅಡುಗೆ ಮಾಡುವಂತ ನಮ್ಮ ಮನೆಯವರು ಹೇಳಿ ಕಳಿಸೋರೆ. ಇವಾಗ ಸೊಪ್ಪು ತಂದಿದ್ದೀನಲ್ಲ, ಆ ಸೊಪ್ಪು ಸೋಸ್ಕೊತೀನಿ ಫಸ್ಟು. ಇವ್ರು ನೋಡಿ, ಇವ್ರ ಅಮ್ಮ ಮಗ ಏನು ಚೆನ್ನಾಗಿ ಆಟ ಆಡ್ತವ್ರೆ. ಅದಕ್ಕೂ ಮುಂಚೆ ಇವಾಗ ಸ್ವಲ್ಪ ಟೀ ಕಾಯಿಸಿ ಕುಡಿಯೋಣ ಅಂತ ಬಂದಿದ್ದೀನಿ. ಅಡುಗೆ ಮನೆಗೆ ಬಂದು ಯಾವ್ಯಾವ ಥರ ಆಗದೆ ನೋಡಿ ತೋರಿಸ್ತೀನಿ. ಇದು ಮೊಟ್ಟೆ ಬೇಯಿಸ್ಕೊಂಡು ಭಂಡಾರ ಹಂಗೆ ಬಿಟ್ಟವನೆ ನನ್ನ ಮಗ. ಆಮೇಲೆ ರೊಟ್ಟಿ ಹಾಕೊಂಡವನೆ, ರೊಟ್ಟಿ ಈ ಅವತಾರದಲ್ಲಿ ಮಾಡಿ ಇಟ್ಟವನೆ, ಅದೊಂದು ಅವತಾರ ಮಾಡವನೆ. ಆಮೇಲೆ ಇಲ್ಲೊಂದು ಬೆಳಗ್ಗೆ ಎಲ್ಲನೂ ಕ್ಲೀನ್ ಮಾಡಿ ಇಟ್ಟೋಗಿದೆ. ಈ ಪರೆಗೇನು ತಿಂದ್ಬಿಟ್ಟು ಆ ಬೀಜ ಅಲ್ಲೇ ಇಟ್ಟವನೆ, ಚಾಕು ಸ್ಪೂನು ಎಲ್ಲನೂ ಅದನ್ನು ಕ್ಲೀನ್ ಮಾಡಬೇಕು. ಆ ಪಾತ್ರೆ ಒಂದಷ್ಟು ಗುಡ್ಡೆ ಹಾಕವನೆ ಸಿಂಕ್ ಒಳಗೆ. ನಾನು ಬೆಳಿಗ್ಗೆ ಹೋಗ್ಬೇಕಂದ್ರೆ ನೀಟಾಗಿ ಎಲ್ಲನೂ ಗೂಡಿಸಿ ಒರೆಸಿ ಸ್ಟವ್ ಎಲ್ಲ ನೀಟಾಗಿ ಮಾಡಿಟ್ಬಿಟ್ಟು ಹೋಗಿರ್ತೀನಿ. ನಾನು ಬರೋಷ್ಟರೊಳಗೆ ಎಲ್ಲ ಈ ಥರ ಮಾಡಿರ್ತಾನೆ ನನ್ನ ಮಗ. ಏನು ಮಾಡೋಣ ನೋಡಿ, ಬೆಳಿಗ್ಗೆ ನೆನೆಸಿದ್ನಲ್ಲ ಹುಳಿಕಾಳು, ನೀರೆಲ್ಲ ಕರಿ ಹೋಗೈತೆ. ಇದು ಸ್ವಲ್ಪ ನೀರು ಹಾಕೋಣ. ಇದು ಹೆಸರು ಕಾಳು, ಇದು ನೆಂದೈತೆ. ಇವಾಗ ಬೇಸಿಗೆ ಟೈಮಲ್ಲಿ ಬೇಗ ಮೊಳಕೆ ಬರ್ತದೆ, ಅದಕ್ಕೆ ಇವಾಗ ಕಟ್ಬಿಡ್ತೀನಿ. ಇವಾಗ ಏನು ಸಾಂಬಾರು ಮಾಡೋ ಐಡಿಯಾ ಹಾಕೊಂಡಿದ್ದೀನಿ ಅಂದರೆ, ಸೊಪ್ಪು ತಂದಿದ್ದೀನಲ್ಲ, ಬಸ್ ಸಾಂಬಾರು ಮಾಡ್ತೀನಿ. ನೆನೆಸಿದ್ದೀನಲ್ಲ, ಅದೇ ಹುಳಿಕಾಳನ್ನ ಸ್ವಲ್ಪ ಹೆಸರು ಕಾಳು ಎರಡು ಮಿಕ್ಸ್ ಮಾಡಿಬಿಟ್ಟು ಕಾಳು ಬೇಯಿಸ್ಬಿಟ್ಟು ಒಂದು ಟೈಮ್ಗೆ ಬಸ್ಸಾರು ಮಾಡಿಬಿಡ್ತೀನಿ. ಬೇಗ ಮಾಡಬೇಕು, ಇಲ್ಲಾಂದರೆ ಬೇಗ ಕಳಿಸಿದ್ದೀನಿ ಇನ್ನೂ ಮಾಡಿಲ್ವಲ್ಲ ಅಂತಾರೆ. ಮಾಡೋಣ ಬೇಗ. ಅದಕ್ಕೂ ಮುಂಚೆ ಫೇಸ್ ವಾಶ್ ಮಾಡೋಣ ಫಸ್ಟ್. ಬಂದ ತಕ್ಷಣ ಫೇಸ್ ವಾಶ್ ನೀರು ಏನೂ ಇಲ್ಲ, ಖಾಲಿ ಹೋಗಿದೆ. ಸೋಪ್ ಹಾಕೊಂಡು ತೊಳೆಯೋಣ, ಡವ್ ಸೋಪ್. ಫ್ರೆಂಡ್ಸ್, ನಮ್ಮ ಗುಂಡು ನೋಡಿ ಹೆಂಗೆ ಮಲ್ಗಾನೆ. ಓಯ್ ಗುಂಡ, ಕಾಲು ಮೇಕಿತ್ಕೊ, ಜ್ಞಾನನೇ ಇಲ್ದಂಗೆ ಬಿದ್ದೋಗಾನೆ. ಓಯ್ ಗುಂಡ, ಸೌಂಡೇ ಇಲ್ಲ. ಓಯ್ ಗುಂಡ, ಓಯ್ ಹೊಡೆದ್ರು ಇಲ್ಲ ಪಡೆದ್ರು ಇಲ್ಲ, ಚೆನ್ನಾಗಿ ತಿನ್ಬಿಟ್ಟು ಕಾಲು ಕಿಸ್ಕೊಂಡು ಬಿದ್ದೋಗಾನೆ. ಲವ್ ಲವ್ ಗುಂಡ, ಗುಂಡ ಮೈ ಮೇಲೆ ಪ್ರಜ್ಞೆನೇ ಇಲ್ದಂಗೆ ಬಿದ್ದಿದ್ದಿ ನನ್ನ ಮಗನೇ. ಕಾಲು ಕಿಸ್ಕೊಂಡು ಕಣ್ಣು ನೋಡಿ ಕಣ್ಣ ಹಿಂಗೆ ಬಿಡ್ತಾನೆ, ಅವು ಮರಿ ಥರ ಕಣ್ಣು. ಹೇಳ ನನ್ನ ಮಗನೇ, ಬಟ್ಟೆ ಮಡ್ಚಲ ಎದ್ದು ಇನ್ನೂ ನೋಡ್ತಾವನೆ. ಫ್ರೆಂಡ್ಸ್, ನಾನೀಗ ಬಸ್ಸಾರಿಗೆ ಫಸ್ಟು ಕಾಳು ಬೇಯಿಸ್ಕೊತಾ ಇದ್ದೀನಿ. ಕಾಳು ಜೊತೆಗೇ 2 ಟೊಮೆಟೊ ಕೂಡ ಹಾಕೊಂಡಿದ್ದೀನಿ. ಟೊಮೆಟೊ ಇದು ಖಾರ ಆಡ್ಸೋದಕ್ಕೆ, ಬಸ್ ಸಾಂಬಾರು ಮಾಡ್ತೀನಲ್ಲ, ಖಾರ ಆಡಿಸ್ತೀನಲ್ಲ ಅವಾಗ ಹಾಕೊಳ್ಳೋದಕ್ಕೆ. 1 ಟೈಮ್ಗಷ್ಟೇ ಮಾಡ್ತಾಯಿದ್ದೀನಿ. ಹಂಗೆ ಅಂದ್ಬಿಟ್ಟು ಮಾಡ್ತೀನಿ 1 ಟೈಮ್ಗೆ ಅಂದ್ಬಿಟ್ಟು, ಅದ್ರ ಸಾಂಬಾರು ಉಳ್ಕೊಂಡೇ ಬಿಡುತ್ತೆ.
ಎಷ್ಟೇ ಕಡಿಮೆ ಮಾಡಿದ್ರು. ಇವಾಗ ನಮ್ಮ ಮನೆಯವರು ಸಾಂಬಾರು ಜಾಸ್ತಿ ತಿನ್ನಲ್ವಲ್ಲ, ಹಾಗಾಗಿ ಸಾಂಬಾರು ಬೇಗ ಖಾಲಿನೇ ಆಗೋಲ್ಲ. ಮೊನ್ನೆ ಮಾಡಿರೋ ಸಾಂಬಾರು ಹಂಗೆ ಇದೆ. ಫ್ರೆಂಡ್ಸ್, ಇವಾಗ ಕಾಳು ಬೇಯಾಕ್ಬಿಟ್ಟು ಸೊಪ್ಪು ಸೋಸ್ತಾ ಇದ್ದೀನಿ. ಸೊಪ್ಪು ಇವಾಗ ಸಬ್ಸಿಗೆ ಸೊಪ್ಪು ಒಂದು, ಇದು ಮತ್ತೆ ಬೇಕಲ್ಲ, ಇದು ಕಿಲ್ಕಿರೆ. ಇದು ಯಾವುದಂದರೆ ಯಾವುದಪ್ಪ ಇದು ಮತ್ತೆ ಹೋಯ್ತಲ್ಲ, ಹೇಳ್ತೀನಿ ಇದು ಫೇವ್ರೇಟು. ಅವಾಗ ಒಣಗೊನೆ ಸೊಪ್ಪು, ಅಯ್ಯೋ ರಾಮ, ಒಣಗೊನೆ ಸೊಪ್ಪು. ಇದು ಒಣಗೊನೆ ಸೊಪ್ಪಂತೆ. ಅದೇನೋ ಅವಾಗ ನಾವು ಹಳ್ಳಿ ಕಡೆ ಕಿತ್ಕೊತಿದ್ದು ಸಣ್ಣ ಎಲೆ. ಇದೇನು ಇಷ್ಟಿಷ್ಟು ದೊಡ್ಡ ಎಲೆ ಐತೆ ಗೊತ್ತಿಲ್ಲ. ಒಣಗೊನೆ ಸೊಪ್ಪು ಅಂತ ಕೊಟ್ಟರು. ಹುಳಿಕಾಳು ಜೊತೆಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಬಸ್ಸಾರಿಗೆ ಅಂದ್ಬಿಟ್ಟು ತಗೊಬಂದಿದ್ದೀನಿ. ಇದಿಷ್ಟನ್ನು ಸೋಸ್ಕೊಂಡು ತೊಳ್ಕೊತೀನಿ. ಇವಾಗ ಬೇಗ ಮಾಡಬೇಕು ಅರ್ಜೆಂಟಾಗಿ. ಬೇಗ ಮಾಡು ಅಂತಲೇ ಕಳಿಸಿರೋದನ್ನು. ಫ್ರೆಂಡ್ಸ್, ಈ ಕಾಳು ಮೊಳಕೆ ಕಟ್ಬಿಡ್ತೀನಿ ಇವಾಗ. ನಾಳೆಗೆ ಬರೋ ಥರ, ನಾಳೆಗೆ ಬರುತ್ತೆ, ನಾಳೆ ಬೆಳಿಗ್ಗೆಗೆ ಬರುತ್ತೆ ನೋಡಿ. ಬಿಸಿಲು ಜಾಸ್ತಿ ಅಲ್ಲ, ಹಾಗಾಗಿ ಮೊಳಕೆ ಜಾಸ್ತಿ ಬರುತ್ತೆ. ಇದು ಹೆಂಗೋ ಹಿಂಗೆ ಮಾಡ್ತಾರೆ, ಹಿಂಗೆ ಮಾಡೋಕ್ಕೆ ಬರೋಲ್ಲ. ಹಿಂಗೆ ಕಲ್ಲಿದ್ರೆ ಕೆಳಗಡೆ ಉಳ್ಕೊಳತ್ತಂತೆ. ಹಿಂಗೆ ಮಾಡಿದ್ರೆ ಕಲ್ಲೇನಿಲ್ಲ, ಆದರೂ ಒಂದ್ಸಲ ಹಿಂಗೆ ಮಾಡುವ. ಫ್ರೆಂಡ್ಸ್, ಇವಾಗ ಇದೆಲ್ಲ ಆಯಿತು. ಇದರೊಳಗೆ ಸ್ವಲ್ಪ ಡೌಟ್ ಇದೆ. ಯಾಕೆ ಅಂದರೆ ಕೆಳಗಡೆ ಸ್ವಲ್ಪ ಕಲ್ಲುಗಳು ಸಿಕ್ಬಿಟ್ಟು ಏನಾಗುತ್ತೋ ಏನೋ ನೋಡೋಣ. ಇದಕ್ಕೆ ಇವಾಗ ಹಿಂಗೆ ಬಟ್ಟೆ ಸುತ್ಬಿಟ್ಟು ಇದ್ರ ಮೇಲೆ ಒಂದು ಕಲ್ಲು ಮಡಗಿ ಇಡ್ತೀನಿ. ಹಿಂದ್ಲ ಕಾಲದಲ್ಲೆಲ್ಲ ನಾವೆಲ್ಲ ಒಳ್ಕಲ್ ಮೇಲೆ ಇಡ್ತಿದ್ವು. ಇದನ್ನು ಬಟ್ಟೆ ಗಂಟು ಕಟ್ಬಿಟ್ಟು ಒಳ್ಕಲ್ ಮೇಲೆ ಇಟ್ಬಿಟ್ಟು ಇದ್ರ ಮೇಲೆ ಗುಂಡ್ಕಲ್ಲ ಭಾರ ಇಟ್ಬಿಡೋದು. ಅವಾಗ ಚೆನ್ನಾಗಿ ಬರ್ತಿತ್ತು ಮೊಳಕೆ. ಇವಾಗ ಇಲ್ಲಿ ನಮ್ಮ ಮನೇಲಿ ಒಳ್ಕಲ್ ಐತೆ, ತೋರಿಸ್ತೀನಿ ಬನ್ನಿ. ಒಳ್ಕಲ್ ಎಲ್ಲಿದೆ ಅಂತ ನೀರು ಸೋರ್ತಾ. ಫ್ರೆಂಡ್ಸ್ ನೋಡಿ, ನಮ್ಮ ಮನೇಲಿ ಒಳ್ಕಲ್ ಅದೇ, ಆದರೆ ಗುಂಡಿಲ್ಲ. ಒಳ್ಕಲ್ ತಗೊಂಡೋಗಿ ಇಲ್ಲಿ ಹೆಂಗೆ ಆಡ್ಸೋದು, ಇಲ್ಲಿ ಸಂಧಿ ಒಳಗೆ ಇಟ್ಟವ್ರೆ, ಹಿಂಗೆ ಆಡ್ಸಕ್ಕೆ ಹೋಗಲ್ಲ. ಕಲ್ಲು ಇಲ್ಲ, ಗಿಲ್ಲು ಇಲ್ಲ. ಇದನ್ನ ಹಿಂಗೆ ಇಡ್ತೀನಿ ಅಷ್ಟೇ. ಒಳ್ಕಲ್ ಶಾಸ್ತ್ರಕ್ಕೈತೆ. ಇದು ಈ ಮನೆ ಇವ್ರದ್ದು, ಬ್ರಾಹ್ಮ್ಸ್ ಅವ್ರದ್ದು. ಹಾಗಾಗಿ ಅವೆಲ್ಲ ಶಾಸ್ತ್ರಕ್ಕೆ ಇಟ್ಟವ್ರೆ ಅನ್ಸುತ್ತೆ. ಗುಂಡೇ ಇಲ್ಲ, ಒಳ್ಳೈತೆ, ಗುಂಡಿಲ್ಲ ನೋಡಿ. ಇವಾಗ ಕಾಳು ಬೆಂದವೆ. ಇದ್ರ ಜೊತೆಗೆ ಇವಾಗ ಸೊಪ್ಪು ತುಂಬಬೇಕು. ತೊಳೆದ್ಬಿಟ್ಟು ತೊಳ್ಕೊಬರ್ತೀನಿ, ಇನ್ನೂ ತೊಳೆದಿಲ್ಲ. ಚೆನ್ನಾಗಿ ಬೆಂದವೆ, ನೆಂದಿದ್ವಲ್ಲ. ಉಪ್ಪು ಹಾಕಿಲ್ಲ, ಉಪ್ಪು ಹಾಕ್ಬೇಕಿತ್ತು. ಇವಾಗ ಸೊಪ್ಪು ತೊಳ್ಕೊಬರ್ತೀನಿ. ತೊಳ್ಕೊಬಂದಿದ್ದೀನಿ. ಇವಾಗ ಸೊಪ್ಪು ಸ್ವಲ್ಪ ಜಾಸ್ತಿನೇ ಆಗೋಯ್ತು ಫ್ರೆಂಡ್ಸ್. ನೋಡಿ, ಈ ಬುಟ್ಟಿ ತುಂಬ ಆಗೋಯ್ತು. 2 ಕಟ್ ತಗೊಬರ್ಬೇಕಿತ್ತು, 3 ಕಟ್ ತಗೊಬಂದಿದ್ದೀನಿ. ಇಲ್ಲಿ ನೋಡಿ, ಈ ಸೊಪ್ಪು ಒಣಗನೆ ಸೊಪ್ಪು ಅಂತ ನನಗೆ ನಿಜವಾಗ್ಲೂ ಅನ್ನಿಸ್ತಿಲ್ಲ. ಎಲ್ಲಿ ಅಂದರೆ ಈ ಕೆರೆ ನೀರು ಇರುತ್ತಲ್ಲ, ಅದ್ರ ಪಕ್ಕದಲ್ಲಿ ಬೆಳೆದಿರುತ್ತಲ್ಲ, ಆ ಸೊಪ್ಪು ಥರ ಕಾಣಿಸ್ತದೆ. ಇದು ಒಣಗನೆ ಸೊಪ್ಪು ಅಂತ ಮಾರ್ತಾಯಿದ್ರು, ತಗೊಬಂದಿದ್ದೀನಿ. ಇವಾಗ ಸಾಂಬಾರ್ಗೆ ಹಾಕ್ತೀನಿ. ಏನೂ ಆಗಲ್ಲ ಅಂತ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು. ಯಾಕೆಂದರೆ ಈ ಹಸುಗಳು, ಆಡು, ಕುರಿ ಅವೆಲ್ಲ ಎಷ್ಟು ಥರ ಸೊಪ್ಪು ತಿಂತವೆ ಅಲ್ವಾ. ಆಡು ತಿಂದಿರೋ ಸೊಪ್ಪಿಲ್ಲ, ಆಮೇಲೆ ಮುಂದಕ್ಕೆ ಗೊತ್ತಿಲ್ಲ. ಆಡು ಮುಟ್ಟದ ಸೊಪ್ಪಿಲ್ಲ, ಆಮೇಲೆ ನಿಜವಾಗ್ಲೂ ಗೊತ್ತಿಲ್ಲ. ಅದು ಮುಂದಕ್ಕೆ ಮರ್ತೋಗೈತೆ. ಹಂಗೆ ನಾವು ತಿನ್ನೋಣ ಈ ಸೊಪ್ಪು. ನಿಜವಾಗ್ಲೂ ದೇವರಾಣೆ ನನಗೆ ಯಾಕೋ ಡೌಟ್ ಹೊಡಿತಾ ಇದೆ. ಅದು ಒಣಗನೆ ಸೊಪ್ಪಲ್ಲ, ಕೆರೆ ಅಕ್ಕಪಕ್ಕದಲ್ಲಿ ಬೆಳೆದಿರುತ್ತಲ್ಲ ಆ ಸೊಪ್ಪು. ಇದು ಕಳೆ ಸೊಪ್ಪು ಥರ ಕಾಣಿಸ್ತದೆ ಫ್ರೆಂಡ್ಸ್. ಇವಾಗ ಕುಕ್ಕರ್ಗೆ ಸೊಪ್ಪು ತುಂಬಿಟ್ಟು ಒಂದು ವಿಷಲ್ ಕೂಗಿಸ್ತೀನಿ. ಇದಕ್ಕೆ ಉಪ್ಪು ಸೇರಿಸ್ಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಳ್ಳೋಣ. ಪಕ್ಕದಲ್ಲಿ ಮುದ್ದೆಗೂ ಇಟ್ಟಿದ್ದೀನಿ. ಮುದ್ದೆನೂ ಆಯ್ತು. ಇವಾಗ ಹಸಿಟ್ಟು ಹಾಕೊಂಡು ತಿರುಗ್ಕೋಬೇಕು. ಫ್ರೆಂಡ್ಸ್, ಇವಾಗ ಮುದ್ದೆನೂ ಆಯಿತು, ಅನ್ನನೂ ಆಯಿತು. ಇವಾಗ ಖಾರಕ್ಕೆ ಖಾರ ಅಂತೀನಿ, ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. ಸಾಂಬಾರಿಗೆ ನಾನು 2 ಬೆಳ್ಳುಳ್ಳಿ ತಗೊಂಡಿದ್ದೀನಿ, 1 ಈರುಳ್ಳಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಸುಡೋಕ್ಕೆ. ಆಮೇಲೆ ಸ್ವಲ್ಪ ಹುಣಸೆಹಣ್ಣು ತಗೊಂಡಿದ್ದೀನಿ,
ಒಂದು 4 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಒಂದು ಮೆಣಸಿನ್ಕಾಯಿ ಜಾಸ್ತಿ ಖಾರ ಹಾಕಲ್ಲ, ಮೆಣಸು ಹಾಕ್ತೀನಲ್ಲ ಹಾಗಾಗಿ ಸರಿ ಹೋಗುತ್ತೆ. ಖಾರ ಕಡಿಮೆ ತಿನ್ನಬೇಕು. ಇದಿಷ್ಟನ್ನು ಮಿಕ್ಸಿಗೆ ಹಾಕ್ತೀನಿ. ಇದ್ರ ಜೊತೆಗೆ ಏನು ಹಾಕ್ತೀನಿ ತೋರಿಸ್ತೀನಿ ಬನ್ನಿ. ನಾನು ಇವಾಗ ಇದ್ರ ಜೊತೆಗೆ ಜೀರಿಗೆ ಹಾಕ್ತಾಯಿದ್ದೀನಿ, ಮೆಣಸು ಹಾಕ್ತಾಯಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ತುರಿಯೋಕೆ ಹೋದೆ, ಎಳೆಕಾಯಿ ಹಂಗೆ ಬಿದ್ದೋಯ್ತು, ಅದಕ್ಕೆ ತುರಿಯೋಕ್ಕಾಗಲಿಲ್ಲ, ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ. ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ನೋಡಿ ಕಾಳು ಬೇಯಿಸ್ಕೊಂಡಿದ್ನಲ್ಲ, ಅದರೊಳಗೆ ಟೊಮೊಟೊ ಹಾಕಿದ್ನಲ್ಲ, ಅದು ಬೇಯಿಸ್ಕೊಂಡಿರೋ ಟೊಮೊಟೊ ಹಾಕ್ತಾಯಿದ್ದೀನಿ ಇವಾಗ. ಅದ್ರ ಜೊತೆಗೆ ಸ್ವಲ್ಪ ಒಂದು ಅರ್ಧ ಸ್ಪೂನು ಕಾಳು ಹಾಕ್ತಾಯಿದ್ದೀನಿ ಹಾಕೋದಕ್ಕೆ. ಇವಾಗ ಇದಿಷ್ಟನ್ನು ರುಬ್ಕೊಬರ್ತೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪೊಂದು ಹಾಕ್ಬೇಕು ಅಷ್ಟೇ, ನೀನು ಹಾಕಲ್ಲ. ನೋಡಿ ಇವಾಗ ರುಬ್ಕ ಬಂದಿದ್ದೀನಿ. ಇನ್ನು ಒಗ್ಗರಣೆ ಹಾಕೋಣ. ಇವಾಗ ಒಗ್ಗರಣೆ ಹಾಕ್ತೀನಿ. ನಾನು ಇವಾಗ ಸೊಪ್ಪು ಒಗ್ಗರಣೆಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದು 3 ಮೆಣಸಿನ್ಕಾಯಿ, ಮತ್ತು ಕರಿಬೇವು, ಸಾಸಿವೆ, ಜೀರಿಗೆ ಮತ್ತು ಇದು ಇಂಗು ಇಷ್ಟನ್ನು ಹಾಕಿ ಒಗ್ಗರಣೆ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಅಡುಗೆ ಎಲ್ಲ ರೆಡಿ ಆಯಿತು. ಅನ್ನ, ಸಾರು, ಮುದ್ದೆ, ಸೊಪ್ಪು ಎಲ್ಲ. ಇವಾಗ ಮೊಟ್ಟೆ ಬೇಯಿಸಿದ್ದೀನಿ ಒಂದೆರಡು. ಅದ್ರ ಜೊತೆಗೆ ಸೌತೆಕಾಯಿ ಕಟ್ ಮಾಡಿ ಇಟ್ಬಿಟ್ಟು ಬಟ್ಟೆ ಒಗಿಬೇಕು. ಇವಾಗ ನೆನೆಸ್ತೀನಿ. ಇವಾಗ ಬಟ್ಟೆ ತೊಗೊಂಡೋಗು, ಬಟ್ಟೆ ನೆನೆಸ್ತೀನಿ. ಇವಾಗ ಟೈಮ್ ಇದ್ದರೆ ಒಗಿತೀನಿ, ಇಲ್ಲಾಂದರೆ ನಾಳೆ. ನೋಡಿ ಬಟ್ಟೆ ನೆನೆಸಿಟ್ಟು ಬಂದಿದ್ದೀನಿ. ಇವಾಗ 2 ಬಕೆಟು. ಇವಾಗ ಇಲ್ಲೊಂದು 3 ಬಕೆಟು ಬಟ್ಟೆ ಬಂದು ಮಡ್ಚಿಡಬೇಕು. ಇದನ್ನು ನೋಡ್ಕೊಂಡೇ ಓಡಾಡ್ತಾರೆ ಹೊರತು ಯಾರೂ ಮಡ್ಚ್ಕೊಳ್ಳಲ್ಲ. ನಾನೇ ಮಡ್ಚಬೇಕು. ಅದೆಷ್ಟು ದಿನ ಆದರೂ ಪರವಾಗಿಲ್ಲ, ನಾನೇ ಮಡ್ಚ್ಕೊಡ್ಬೇಕು. ಇವಾಗ ಅದನ್ನು ಮಾಡ್ತೀನಿ. ನಮ್ಮ ಗೌಡ್ರು ಈಗ ಬಂದು ಏನು ಮಾಡಿದೆ ಅಂತ ಚೆಕ್ ಮಾಡ್ತಾವ್ರೆ. ಹಾಕಬರಲ್ಲ? ಕೈ ತೊಳ್ದಾ? ಫ್ರೆಂಡ್ಸ್, ಮೊಟ್ಟೆ ನಾನು ನಮ್ಮ ಗೌಡ್ರಿಗೆ, ನಮ್ಮ ಯಜಮಾನ್ರಿಗೆ ಅಂತ ಬೇಯಿಸಿಟ್ಟಿದ್ರೆ ನನ್ನ ಮಗ ತಿನ್ಕೊಂಡೇ ಹೋಗ್ಬಿಟ್ಟದ. ಹೇಳಿ ಅವನಿಗೊಂದು ನಮ್ಮ ಮನೆಯವ್ರಿಗೊಂದು ಅಂತ ಬೇಯಿಸಿದ್ದೆ. ಅವನು 2 ತಿಂದ್ಬಿಟ್ಟವನೆ, ಕಳ್ಳನ ಮಗ. ಇವಾಗ ಇದನ್ನೇ ಕೊಡೋಣ ಬನ್ನಿ. ಇವನೊಬ್ಬ ಬಂದ. ಬಸ್ಸಾರು. ಮಧ್ಯಾಹ್ನ ಟೈಮ್ ಏನು ತಿಂತಾರೆ ಅಂತ ಕೇಳಿದ್ರು. ಮಧ್ಯಾಹ್ನ ಟೈಮು ಇವರು ಮನೆಗೆ ಬಂದ್ಬಿಡ್ತಾರೆ. ನಾನು ಬೇಕ್ರಿಲಿ ಇರ್ತೀನಿ, ನಾನೇನು ಮಾಡ್ಕೊಳಕ್ಕಾಗಲ್ಲ. ಹಂಗಾಗಿ ಮನೇಲಿ ಇವರು ಇಲ್ಲ ಹೊರ್ಗಡೆ ಹೋಗೋದು ಜಾಸ್ತಿ. ಅಲ್ಲಿ ಮನೆ ಹೊರಗಡೆ ಹೋಯ್ತಾರಲ್ಲ, ಆವಾಗ ಒಂದು ಜ್ಯೂಸು, ಕಬ್ಬಿನಾಲು ಜಾಸ್ತಿ ಕುಡಿತಾರೆ. ಮಧ್ಯಾಹ್ನ ಟೈಮ್ ಹೊರಗಡೆ ಹೋಯ್ತಾರೆ, ಅಲ್ಲಿ ಕಬ್ಬಿನಾಲು ಕುಡಿದ್ಬಿಟ್ಟು ಏನಾದರೂ ಹಣ್ಣೇನಾದ್ರು ತಿಂತಾರೆ. ಹೇಳಿದ್ದೀನಿ ಹೊರಗಡೆ ಏನು ತಿನ್ನೋಂಗಿಲ್ಲ ಅಂತ. ಹಂಗಾಗಿ ಶಿಸ್ತಾಗಿ ಫಾಲೋ ಮಾಡ್ತಾವ್ರೆ. ಇವಾಗ ಇದನ್ನು ತಿಂತವ್ರೆ. ಇಷ್ಟೇ. ಹಸಿಮೆಣ್ಸಿನ್ಕಾಯಿ ಅಂತ ಹಾಕ್ಲೇಬಾರ್ದು. ಮೇಯ್ನ್ ಹಸಿಮೆಣ್ಸಿನ್ಕಾಯಿ ಯಾಕೂ ಉಪಯೋಗಿಸ್ಬಾರ್ದು. ಅದು ಎದೆ ಉರಿ, ಹೊಟ್ಟೆ ಉರಿ, ಗ್ಯಾಸ್ ಟ್ರಬಲ್. ಯಾವ ಒಗ್ಗರಣೆಗಾದರೂ ಅಷ್ಟೇ ಒಣಮೆಣ್ಸಿನ್ಕಾಯಿ ಹಾಕೊಳ್ಳಿ. ನಮ್ಮ ಯಜಮಾನ್ರು ವಾಕಿಂಗ್ ಹೋದ್ರು. 2 ರೋಡಲ್ಲಿ ಹುಡುಕ್ತಾ ಇದ್ದೀನಿ, ಇಲ್ಲೂ ಸಿಗ್ತಾ ಇಲ್ಲ. ಎಲ್ಲಾರ ಕಾಣೆ ಆಗ್ಬಿಟ್ರ. ಎರಡು ರೋಡಲ್ಲಿ ಹುಡುಕ್ತಾ ಇದ್ದೀನಿ. 2 ರೋಡಲ್ಲೂ ಸಿಕ್ಕಿಲ್ಲ. ಯಾವ ರೋಡ್ ಕೊಟ್ಟೋದ್ರು? ಎಲ್ಲಿ ಕಾಣೆಯಾಗ್ಬಿಟ್ರಪ್ಪ. ನಾನು ಜೊತೆಲೇ ಹೋಗ್ಬೇಕಾಗಿತ್ತು. ನೋಡೋಣ. ಅಂಗಡಿ ಹತ್ರ ಹೋಗ್ತಾಯಿದ್ದೀನಿ. ಬೆಕ್ಕುಗೆ ಹಾಲಿಲ್ಲ. ಹಾಲು ತಗೊಂಡು ಅಲ್ಲಿ ಹೋಗಿದ್ದಾರೆ, ಹೆಂಗೆ ನೋಡ್ಕೊಂಡು ಬೆಕ್ಕುಗೆ ಹಾಲು ತಗೊಬರ್ತೀನಿ. ಎಲ್ಲೋಟಾಗಿದೆ ನೀನು?
ಡೌನ್ ಬಾಯ್ ನಾನು ಹಿಂದೆ ರೋಡು ನಮ್ ರೋಡು ಎಲ್ಲ ಫೋನ್ ಮಾಡಕತ್ತಿಲ್ಲ ಫೋನ್ ಕೈಲಿರ್ಲಿವಾ ನಾನು ಫೋನ್ ತಗೊಂಡೋಗಿ ನಾನು ಅದೇ ಮರ್ತೇ ಬಿಟ್ಟಿದ್ದೀನಿ ನೋಡು ನೀನು ಫೋನ್ ತಗೊಂಡೋಗಿದ್ದೀನಿ ಅದೇ ತವಾಗ್ದಲ್ಲಿ ಫೋನ್ ಮಾಡಿ ಹೋಗ್ತಾನೆ. ಅಯ್ಯೋ ನಾ ಹಂಗೂ ಹೋದೆ ಕಂಪ್ಲೇಂಟ್ ಕೊಟ್ಬಿಡವಾರ್ಲಾಗಿ ಕಾಣಿ ಆಗ್ಬಿಟ್ಟವನೆ ನನ್ನ ಗಂಡ ಅಂತ ನೀನು ಫೋನ್ ಮಾಡಿಲ್ಲ ಅಂದ್ರೆ ಕಂಪ್ಲೇಂಟ್ ಕೊಟ್ಟು ನಿಜವಾಗ್ಲೂ ಯಾರ ಜೊತೆನೋ ಹೊಂಟೋಗ್ಬಿಟ್ಟವನೆ. ಆಮೇಲೆ ಸ್ಲಿಮ್ ಬೇರೆ ಆಗ್ಬಿಟ್ಟವನೆ, ಇವಾಗ ಸಣ್ಣ ಆಯ್ತೀನಿ ಅಂತ ಬೇರೆ ಅಂದಿದ್ದ, ಅದು ಬೇರೆ ಡೌಟ್ ಇತ್ತು, ಯಾರೋ ಹೇಳೋರು ಅದಕ್ಕೆ ಸಣ್ಣ ಆಯ್ತವನೆ ಅಂತ. ಈಗ ಅದು ಪ್ರೂವ್ ಆಗೋಯ್ತು ಅಂದ್ಕೊಂಡು ಹೋದೆ ಅಂಗಡಿ ಹತ್ರ ಇದ್ದ ಹೆಂಗೆ ಅಂದ್ಬಿಟ್ಟು. ಅಲ್ಲ ನೀನು 2 ರೋಡಲ್ಲಿ ಕಾಣಿಸ್ಲಿಲ್ವಲ್ಲ ಆ ಟೆನ್ಷನ್ಗೆ ನೀನು ಫೋನ್ ತಗೊಂಡೋಗಿದ್ದೀನಿ ಅದೇ ಮರ್ತ್ಬಿಟ್ಟಿದ್ದೀನಿ. ನೀನು ನೋಡಿ ಅದಕ್ಕೆ ಹೋಗ್ಬಿಟ್ಟು ಅಂಗಡಿ ಹತ್ರ ಹಾಲು ತಗೊಂಡು ನಮ್ಮ ಬೆಕ್ಕುಗೆ ಹಳೆ ಬಟ್ಟೆಗಳಿದೆ ತಗೊಂಡು ಬಂದೆ. ಬಾಕ್ಸ್ ಅದೇನೇನೋ ಇದು ತಗೊಂಡ್ಬಂದೆ. ಇರು ಅಂತ ಇನ್ನೂ ನಾ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟೆ. ನನ್ನ ಮಗ ಮನಿಕೋಬೇಕು, ಫುಲ್ ಟಯರ್ಡ್ ಆಗೈತೆ. ಇವತ್ತಿನ ವಿಡಿಯೋ ಇಷ್ಟೇ. ಬಾಯ್. ನಾಳೆ ಸಿಗೋಣ. ಬಾಯ್ ಹೇಳ್ಬಿಡು. ಗುಡ್ ನೈಟ್. ಏನೂ ಇಲ್ಲ ಪಪ್ಸೆಲ್ಲ ಹಂಗೆ ಇದೆ.